ತಂದೆ ಯಾರು ಹೊಡೆಯಕ್ಕೆ ಬಂದ್ರು ಅಂತ ಇವ್ರು ಸಿಟ್ಟಿಗೆದ್ದು ಅಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ನಡೆಯಬಾರದಂತ ಘಟನೆ ನಡೆದು ಹೋಗ್ಬಿಡುತ್ತೆ. ಅಲ್ಲಿ ಒಂದು ನಡೆದು ಬಿಡುತ್ತೆ ಸಿದ್ಧಾರೂಢ ಎನ್ನುವಂತ 27 ವರ್ಷದ ಯುವಕನಿಂದ. ಮೇಲೆ ಕರ್ಕೊಂಡೋಗಿ ಅವರು ನನಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಒಪ್ಕೊಳ್ಳಿಲ್ಲ ಅಂತ. ಆ ಭಾಗಕ್ಕೆ ಪರ್ಟಿಕ್ಯುಲರ್ ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್. ಓ, ಅಂಥದ್ದೆಲ್ಲ ನಡೆಯುತ್ತಾ? ಎಲ್ಲ ಇರುತ್ತೆ. ಇವನ್ ಗುದ ಸಂಭೋಗನೂ ಮಾಡ್ತಾರೆ. ಯಾವ ಥರ ಸಂಕಟ ಅದು ಸಿಂಗಲ್ ಸೆಲ್ಲಲ್ಲಿದ್ದಾಗ? ಸರ್, ಒಬ್ಬರೇ ಇರಬೇಕು, ಯಾರು ಜನ ಮೀಟ್ ಮಾಡಲ್ಲ. 4 ಗೋಡೆ ಸುತ್ತ 4 ಗೋಡೆ, ಬಾಗಿಲು ಓಪನ್ ಮಾಡಲ್ಲ, ಲಾಕಲ್ಲೇ ಇರಬೇಕು, ಅನ್ಲಾಕ್ ಇಲ್ಲ. ಬೆಳಕಾದ್ರೂ ಬರುತ್ತಾ? ಬೆಳಕು ಕಿಟಕಿಯಿಂದ ಸ್ವಲ್ಪ ಸಣ್ಣದೊಂದು ಕಿಟಕಿ ಇರುತ್ತೆ, ಆ ಕಿಟಕಿಯಿಂದ ಬರ್ತದೆ. ಊಟನ ಅಲ್ಲಿಗೆ ತಂದು ಕೊಡ್ತಾರೆ. ಅಲ್ಲೇ ಎಲ್ಲ ವ್ಯವಸ್ಥೆ, ಹೊರಗಡೆನೆ ಬಿಡಲ್ಲ ನಮಗೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಅತ್ಯಂತ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಾವೊಂದಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡ್ತೀವಿ, ರಾಜಕಾರಣಿಗಳನ್ನ ಮಾತಾಡಿಸ್ತೀವಿ, ಅವರ ಬದುಕಿನ ಬಗ್ಗೆ ತಿಳಿದುಕೊಳ್ಳುವಂಥ ಕೆಲಸವನ್ನ ಮಾಡ್ತೀವಿ. ಆದರೆ ಅದರ ಆಚೆಗೂ ಒಂದು ಬದುಕಿದೆ. ಜನಸಾಮಾನ್ಯರ ಬದುಕಿನ ಬಗ್ಗೆ ತಿಳ್ಕೊಳ್ಬೇಕು, ಅವರ ಬದುಕಿನ ಏರಿಳಿತಗಳ ಬಗ್ಗೆ, ಅವರ ಬದುಕಿನಲ್ಲಿನ ಆ ಒದ್ದಾಟ, ಅವರ ಆ ಸಂಕಟ, ಅದನ್ನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಮಗೆ ಈ ಜಗತ್ತು ಹೇಗಿದೆ, ಈ ಪ್ರಪಂಚ ಹೇಗಿದೆ, ಬೇರೆಯವರ ಬದುಕು ಹೇಗಿದೆ, ಅದೆಲ್ಲವೂ ಕೂಡ ಅರಿವಿಗೆ ಬರುತ್ತೆ. ಇವತ್ತು ಅತ್ಯಂತ ವಿಶೇಷದಲ್ಲಿ ವಿಶೇಷ ವಿಡಿಯೋ ಅಂತ ನನಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದಷ್ಟು ಜನರಿಗೆ ಇದು ಪಾಠ ಆಗತ್ತೆ, ಸಂದೇಶವನ್ನ ಸಾರುತ್ತೆ, ಬದುಕಿನ ಪಾಠವನ್ನ ಬಹಳ ಅದ್ಭುತವಾಗಿ ಕಳಿಸುತ್ತೆ. ಇವತ್ತು ನನ್ನ ಜೊತೆಗಿರುವವರು ತುರುವನೂರು ಸಿದ್ಧಾರೂಢ ಅಂತ ಇವರ ಹೆಸರು. ಮೂಲತಃ ಚಿತ್ರದುರ್ಗ ಭಾಗದವರು. ನಾವು ಒಂದು ಮಾತು ಹೇಳ್ತಿರ್ತೀವಿ ನೋಡಿ, ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ರೆ ಏನಾಗಬಹುದು ಅಂತ. ಇವರ ಬದುಕಿನಲ್ಲೂ ಕೂಡ ಹಾಗೆ ಆಗುತ್ತೆ. ಬರೀ 27 ವರ್ಷ ವಯಸ್ಸು ಇದ್ದಂಥ ಸಂದರ್ಭದಲ್ಲಿ, ಯೌವನದ ವಯಸ್ಸು, ಅದ್ಭುತವಾಗಿ ಬದುಕನ್ನ ಸಾಗಿಸಬೇಕಾದಂಥ ಆ ವಯಸ್ಸಿನಲ್ಲಿ ತಂದೆಗೆ ಯಾರೋ ಒಬ್ರು ಅಧಿಕಾರಿ ಹೊಡೆಯೋದಕ್ಕೆ ಬಂದ್ರು ಅಂತ ಇವ್ರು ಸಿಟ್ಟಿಗೆ ಹೇಳ್ತಾರೆ. ತಂದೆ ಯಾರು ಹೊಡೆಯಕ್ಕೆ ಬಂದ್ರು ಅಂತ ಇವ್ರು ಸಿಟ್ಟಿಗೆದ್ದು ಅಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ನಡೆಯಬಾರದಂತ ಘಟನೆ ನಡೆದು ಹೋಗ್ಬಿಡುತ್ತೆ. ಅಲ್ಲಿ ಒಂದು ನಡೆದು ಬಿಡುತ್ತೆ ಸಿದ್ಧಾರೂಢ ಎನ್ನುವಂತ 27 ವರ್ಷದ ಯುವಕನಿಂದ. ಅದಾದ ಬಳಿಕ ಜೈಲು ಸೇರಬೇಕಾಗತ್ತೆ. ಹೆಚ್ಚು ಕಡಿಮೆ 21ರಿಂದ 22 ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಬೇಕಾಗತ್ತೆ. ಅವರು ಹೇಳ್ತಾ ಇದ್ರು, ಜೈಲಲ್ಲಿ ನಾನು ನರಕ ಕಂಡುಬಿಟ್ಟೆ, ಅಪ್ಪಿತಪ್ಪಿಯೂ ಜೈಲಿಗೆ ಹೋಗಬೇಡಿ ಯಾರು ಕೂಡ ಅಂತ ಬುದ್ಧಿ ಮಾತನ್ನ ಹೇಳ್ತಾ ಇದ್ರು. ನರಕ ಕಾಣುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಅಂತ. ಆ ಗೋಲ್ಡನ್ ಏಜ್ ಇದೆ ನೋಡಿ, 20ರಿಂದ 21 ವರ್ಷ ವಯಸ್ಸು, ಅಷ್ಟೆಲ್ಲವೂ ಕೂಡ ಮಾಯ ಆಗಿಬಿಡ್ತು ಕೋಪಕ್ಕೆ ಬುದ್ಧಿ ಕೊಟ್ಟಂತ ಕಾರಣಕ್ಕಾಗಿ. ಹಾಗಾದ್ರೆ ಆ ಜೈಲಿನ ಬದುಕು ಹೇಗಿರುತ್ತೆ, ಜೈಲಲ್ಲಿ ಯಾವ ರೀತಿಯಾದಂಥ ನರಕ ಕಂಡ್ರು, ಇವರ ಬದುಕು ನಮಗೆ ಹೇಗೆ ಪಾಠ ಆಗುತ್ತೆ, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಸಿದ್ಧಾರೂಢ ಅವರಿದ್ದಾರೆ. ಜೊತೆಗೆ ಜೈಲಿನಲ್ಲೇ ಇದ್ಕೊಂಡು MA ಮಾಡಿದ್ದಾರೆ, LLB ಮಾಡಿದ್ದಾರೆ, ಒಂದು ಅದ್ಭುತವಾದಂಥ ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ ಬದುಕಿಗೆ ಇದೀಗ ಸ್ಫೂರ್ತಿ ತುಂಬುವ ವ್ಯಕ್ತಿಯಾಗಿ ನಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ. ಸಿದ್ಧಾರೂಢ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೇಗೆ ಅನಿಸ್ತದೆ ಜೈಲಿಂದ ಹೊರಗಡೆ ಬಂದ್ಮೇಲೆ? ಹೊಸ ಲೋಕ, ಹೊಸ ಪ್ರಪಂಚ, ತಾಯಿ ಗರ್ಭದಿಂದ ಹೊಸದಾಗಿ ಬಂದಿದ್ದೀನಿ ಅಂತ ಅನಿಸುತ್ತೆ ಸರ್. ಬೇರೆ ರೀತಿ ಬೆಳಕು ಕಾಣಿಸ್ತಾ ಇದೆ ಬದುಕಲ್ಲಿ. ಖಂಡಿತ ಹೊಸ ಬೆಳಕು. ಹಾಗೆ ನಾನು ಹೇಳೋದೊಂದು ಮರ್ತೆ, ಸನ್ನಡತೆ ಆಧಾರದ ಮೇಲೆ ಮೊನ್ನೆ 72 ಜನ ರಿಲೀಸ್ ಆದ್ರು. ಅದರಲ್ಲಿ ಸಿದ್ಧಾರೂಢ ಅವರು ಕೂಡ ಒಬ್ರು. ಈಗ ಅವರ ಬದುಕಿಗೆ ಸಂಬಂಧಪಟ್ಟಾಗ ಮಾತಾಡ್ತಾ ಹೋಗೋಣ. ಆಗ ಎಷ್ಟು 72 ಅಲ್ಲ, 78? ಓಕೆ, ನಿಮ್ 77. ಓಕೆ, ಆಗ ನಿಮಗೆ 26ರಿಂದ 27ರ ವಯಸ್ಸಿನ ಆಸುಪಾಸು. ಆ ಟೈಮಲ್ಲಿ ಏನು ಮಾಡ್ತಿದ್ರಿ, ಏನು ಓದ್ಕೊಂಡಿದ್ರಿ, ಅವತ್ತಿನ ದಿನ ಏನು ಘಟನೆ ನಡೀತು ಅಂತ? ಸರ್, ನಾನು BA ಮಾಡ್ತಾ ಇದ್ದೆ. BA ಕಂಪ್ಲೀಟ್ ಆಗಿತ್ತು. ನಮ್ಮ ತಂದೆ ಕಾಂಟ್ರಾಕ್ಟ್ರು, ಅವ್ರ ಕಡೆ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡೋ ಸಂದರ್ಭದಲ್ಲಿ ಲಂಚದ ವಿಚಾರವಾಗಿ ಆಫೀಸಲ್ಲಿ ನಮ್ಮ ತಂದೆಗೂ ಮತ್ತು ಒಬ್ಬ ಇಂಜಿನಿಯರ್ಗೆ ಅವ್ರಿಗೆ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಅದು ಯಾಕಂಗಾಯಿತು, ಅವ್ರು ಹೊಡೆಯೋ ಕಾರಣ ನನಗೆ ಗೊತ್ತಿಲ್ಲ. ಅವರು ಇಂಜಿನಿಯರ್ ಎದ್ಬಿಟ್ಟು ನಮ್ಮ ತಂದೆ ಕೆನ್ನೆಗೆ ಹೊಡಿತಾರೆ. ತಂದೆ ಹೊಡಿತಾರೆ. ಅದು ನನಗೆ ಗೊತ್ತಾಗುತ್ತೆ, ಈ ಥರ ನಿಮ್ಮ ತಂದೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಅಲ್ಲಿನ PA ಯಾರೋ ಹೇಳ್ತಾರೆ. ನನಗೆ ತುಂಬ ಕೋಪ ಬರುತ್ತೆ. ಬಿಸಿ ರಕ್ತ ಎಸೋದು. ಅದಲ್ಲದೆ ಅವಾಗ ಸ್ವಲ್ಪ ಕೋಪ ಜಾಸ್ತಿ ನನಗೆ. ಅವಾಗ ಇವ್ರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಅನಿಸುತ್ತೆ ನನಗೆ. ಇಂಜಿನಿಯರ್ ಏನಾದರೂ ಮಾಡಬೇಕಲ್ಲ ಅಂತ ಅನಿಸಿದಾಗ ನಾನು ಇನ್ನೊಬ್ಬ ಹುಡುಗ ಸೇರಿಕೊಂಡು ಅವ್ರನ್ನ ಅಚಾನಕ್ಕಾಗಿ ಏನೋ ಮಾಡೋಕೆ ಹೋಗ್ತೀವಿ ನಾವು. ಅಚಾನಕ್ಕಾಗಿ ಅದು ಆಕಸ್ಮಿಕವಾಗಿ ನಡಿಬಾರ್ದು ಘಟನೆ ನಡೆದು ಹೋಗ್ಬಿಡುತ್ತೆ. ಅದೇ ತುಂಬ ಜನರಿಗೆ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಆ ವಯಸ್ಸಲ್ಲಿ ತಂದೆ ಹೆಂಗೆ ಕಾಣಿಸ್ತಿರ್ತಾರೆ ಅಂದರೆ, ನಮಗೆಲ್ಲವೂ ತಂದೆ ಅಂದರೆ ನಮಗೆ ಯಾರಾದರೂ ಸಣ್ಣದಾಗಿ ಅವ್ರಿಗೆ ಹರ್ಟ್ ಮಾಡಿದ್ರು ನಮಗೆ ತಡ್ಕೊಳಕ್ಕಾಗಲ್ಲ. ಆ ವಯಸ್ಸೇ ಹಾಗದು.
ಅವ್ರಿಗೆ ಯಾರಾದರೂ ಹರ್ಟ್ ಮಾಡಿಬಿಟ್ರು ಅಂದ್ರೆ ನಮಗೆ ಏನೋ ಯಾರೋ ತೊಗೊಂಡು ಚುಚ್ಚಿದ್ರು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನಿಮಗೂ ಅವತ್ತು ಅದೇ ಥರ ಫೀಲ್ ಆಯಿತು. ನೀವು ಆ ಇಂಜಿನಿಯರ್ಗೆ ಹೊಡೆದು ಬಿಟ್ರಿ, ಮರಾಗಿ ಹೋಗಿಬಿಡುತ್ತೆ. ಆ ತಕ್ಷಣಕ್ಕೆ ಏನು ಅನಿಸ್ತು, ಇಂಥದ್ದೊಂದು ಮಾಡಿಬಿಟ್ನಲ್ಲ ಅಂಥೇಳಿ? ಇಲ್ಲ ಸರ್, ಆ ಕ್ಷಣ ನಾನು ಮರ್ಡ್ರು ಮಾಡಿದಾಗ ತುಂಬ ನೋವಾಯಿತು. ಅಯ್ಯೋ, ಈ ಥರ ನನ್ನ ಕ್ಯಾರೆಕ್ಟರ್ ಅಲ್ಲ ಅದು, ನಾನು ಈ ಥರ ಒಂದು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ನಲ್ಲ ಅಂತ ಭಾಳ ನೋವಾಯಿತು. ಬಟ್ ಆಗೋಗಿದೆ, ಘಟನೆ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಈಗ ತಪ್ಪಿಸ್ಕೊಳಕ್ಕೆ ಕಾನೂನು ಬಿಡಲ್ಲ. ತಪ್ಪಿಸ್ಕೊಂಡ್ರೆ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡ್ತಾರೆ, ಯಾವುದೋ ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ತೊಂದರೆ ಕೊಡ್ತಾರೆ. ಏನು ಮಾಡಬೇಕು ಅಂತಂದಾಗ ಶರಣರ್ ಆಗೋದು ಒಂದೇ ಮಾರ್ಗ ಇರುತ್ತೆ, ಅವಾಗ ಶರಣರ್ ಆಗ್ತೀವಿ ಸರ್. ಓಕೆ, ನಮ್ಗೆ ಇದೆಲ್ಲ ಒಂಥರ ಕನಸು ಕಂಡಂಗೆ ಆಗ್ತದೆ. ನಮಗೆ ತುಂಬ ಟೈಮಲ್ಲಿ ಇಂಥದ್ದೆಲ್ಲ ಕನಸು ಬೀಳ್ತಿರುತ್ತೆ. ನಾವು ಯಾರನ್ನೋ ಕೊಲೆ ಮಾಡಿಬಿಟ್ವಿ ಅನ್ನೋ, ನಾವು ಬೆಚ್ಚ ಬೀಳ್ತೀವಿ ಕನಸಲ್ಲೇ. ಅಂಥದ್ದಾದಾಗ ಬೆಚ್ಚ ಬೀಳ್ತೀವಿ, ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಇದು ಕನಸಾಗಿರ್ಲಪ್ಪ ಅಂತ ಬೇಡ್ಕೊತಿರ್ತೀವಿ. ಬಟ್ ನಿಮ್ಮ ನಿಜ ಜೀವನದಲ್ಲಿ ಇಂಥದ್ದೊಂದು ಘಟನೆ ನಡೆದಾಗ್ಬಿಡ್ತು, ಸರೆಂಡರ್ ಆಗ್ತೀರಿ. ಆಮೇಲೆ ಹೇಗಿತ್ತು ಪ್ರೋಸೆಸ್ ಎಲ್ಲ, ಏನಿತ್ತು? ಇಲ್ಲ ಸರ್, ಸುಳ್ಳು ಹೇಳ್ಬಾರ್ದು, ಸುಮ್ಮನೆ ಸರೆಂಡರ್ ಏನು ಆಗಿಲ್ಲ ನಾನು. ಆದರೆ ಅವರು ನನ್ನ ಅರೆಸ್ಟ್ ಮಾಡ್ತಾರೆ. ಅಂದರೆ ನೀವು ತಪ್ಪಿಸ್ಕೊಳ್ಳಿಲ್ಲ ಅಷ್ಟೇ? ತಪ್ಪಿಸ್ಕೊಂಡಿಲ್ಲ, ರೆಡಿ ಇದ್ರಿ. ಅವ್ರು ಅರೆಸ್ಟ್ ಮಾಡಿದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಅಂತ ಒಂದು ರೀತಿಯ ಸರೆಂಡರ್ ಅಂತಲೇ ಅರ್ಥ ಆಗುತ್ತೆ. ತುಂಬ ಕೊಲೆ ಕೇಸಲ್ಲಿ, ಆಕ್ಸಿಡೆಂಟ್ ಕೇಸಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ, ನೀವು ಎಸ್ಕೇಪ್ ಆಗ್ಲಿಕ್ಕೆ ಹೋಗಿಲ್ಲ. ಎಸ್ಕೇಪ್ ಆಗಿಲ್ಲ. ಟ್ರೀಟ್ಮೆಂಟಿಗೆ ಅಂತ ಅದು ಅವ್ರನ್ನ ಮರ್ಡರ್ ಮಾಡೋ ಮೂಮೆಂಟಲ್ಲಿ ಅಚಾನಕ್ಕಾಗಿ ನನ್ನ ಕೈ ಹೊಡ್ತಾ ಬೀಳುತ್ತೆ. ಇದಕ್ಕೆ ಟ್ರೀಟ್ಮೆಂಟಿಗೆ ಅಂತ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಬಂದಿರ್ತಾರೆ. ಅಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಅವರು ತುಂಬ ಟಾರ್ಚರ್ ಮಾಡ್ತಾರೆ. ಬಟ್ ನಾನು ಒಪ್ಕೊಳಲ್ಲ. ನಾನು ಅಷ್ಟು ಒಪ್ಕೊಳ್ಳಿಲ್ಲ ನೀವು? ಇಲ್ಲ ನಾನು ಮಾಡಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಪೊಲೀಸ್ ಇಲಾಖೆ ಅದನ್ನು ನಾನು ಹೇಳಿದ್ದು, ನಾನು ಕಟ್ಟಿರೋ ಕಥೆನೇ ನೆಮ್ತತ್ತದು. ಬೇರೆ ಯಾರೋ ಬಂದರು, ಅವ್ರನ್ನ ಸಾಹೇಬ್ರನ್ನ ಹೊಡೆದ್ರು, ನಾವು ಮಕ್ಕಕ್ಕೆ ಬಟ್ಟೆ ಕಟ್ಕೊಂಡಿದ್ರು, ಆ ರೀತಿ ಎಲ್ಲ ಹೇಳ್ತೀನಿ ನಾನು. ಆ ಕಥೆನೇ ನೆಮ್ತಾರೆ. ಲಾಸ್ಟಿಗೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಕರ್ಕೊಂಡೋಗಿ ಮೇಲೆ ನಗರ ಟೌನ್ ಸ್ಟೇಷನ್ ಮೇಲೆ ಕರ್ಕೊಂಡೋಗಿ ಅವರು ನನಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಒಪ್ಕೊಳ್ಳಿಲ್ಲ ಅಂತ. ಆ ಭಾಗಕ್ಕೆ, ಪರ್ಟಿಕ್ಯುಲರ್ ಮರ್ಮಾಂಗಕ್ಕೆ. ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್? ಓ, ಅಂಥದ್ದೆಲ್ಲ ನಡೆಯುತ್ತಾ? ಅಂಥದ್ದೆಲ್ಲ ನಡೆದು ನನ್ನ ಜೀವನದಲ್ಲಿ ನಡೆದಿದೆ ಸರ್. ತುಂಬ ಜನರು ಕೇಳ್ಪಟ್ಟಿನಿ, ತುಂಬ ಜನರಿಗೆ ಹಂಗೆ ಆಗಿದೆ ಅಂತ. ಪೆಟ್ರೋಲ್ ಹಾಕ್ತಾರೆ ಅಲ್ಲಿಗೆ. ಒಬ್ರಿಗೆ ಕೇಳಿದ್ದೆ, ಅವ್ರು ಪೆಟ್ರೋಲ್ ಹಾಕಿದ್ರಂತೆ, ಆಮೇಲೆ ಖಾರದ ಪುಡಿ ಹಾಕಿದ್ರಂತೆ ಅಲ್ಲಿಗೆ. ಇಲ್ಲ, ನನಗೆ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಡ್ತಾರೆ. ಶೋಭಾಶ್ವರೇ, ನೀವು ಸುಳ್ಳು ಕಥೆ ಹೇಳ್ತಿದ್ದೀರಿ ಅಂತ. ಓಕೆ. ಅವಾಗ ಆ ನೋವನ್ನು ತಡ್ಕೊಳಕ್ಕಾಗದೇ ಇದ್ದಾಗ ನಾನು ಅನಿವಾರ್ಯವಾಗಿ ನಿಜ ಒಪ್ಕೋಬೇಕಾಗುತ್ತೆ. ಓಕೆ, ಅಂದರೆ ತುಂಬ ಜನರ ಕೇಸಲ್ಲಿ ಹಿಂಗೂ ಆಗ್ಬೋದಾ? ಏನಾದರೂ ಅವ್ರು ತಪ್ಪು ಮಾಡಿಲ್ಲ ಅಂದಾಗ ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ ಆಗ್ಬಿಡುತ್ತೆ ಸರ್. ಪೊಲೀಸರು ಕೊಡೋ ಟ್ರೀಟ್ಮೆಂಟ್ಗೆ ಅವರು ಸಾಕಷ್ಟು ಜನ ಜೈಲಲ್ಲಿ ಇರೋದು ನಿರಪರಾಧಿಗಳೇ ಸರ್. ಸಾಕಷ್ಟು ಜನ ನಿರಪರಾಧಿಗಳು. ಅಪರಾಧಿಗಳ ಸಂಖ್ಯೆ ಕಡಿಮೆನೇ ಜೈಲಲ್ಲಿ. ಅದನ್ನು ಸೇರಿಸ್ಬಿಡ್ತೀನಿ, ಇಲ್ಲ ಆಮೇಲೆ ನಿಮ್ಮ ಕತೆ ಬರ್ತೀನಿ. ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಏನೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿರ್ತಾರೆ. ಇತ್ತೀಚೆಗೆ ಕೋರ್ಟ್ ತೀರ್ಪು ಅಂತೂ ಆತ ನಿರಪರಾಧಿ ಅಂತೇಳಿ. ಆತನಿಗೂ ಅಷ್ಟೇ ಎಳ್ಕೊಂಡು ಹೋಗಿ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕ್ಬಿಟ್ಟಿದ್ರಂತೆ. ಪೆಟ್ರೋಲ್ ಹಾಕಿ ಅದ್ರ ಮೇಲೆ ಖಾರದ ಪುಡಿಯನ್ನು ಎರಚಿಬಿಟ್ಟಿದ್ರಂತೆ. ಅವ್ರು ನೋವು ತಡ್ಕೊಳಕ್ಕಾಗದೆ ಆತ ಒಪ್ಕೊಬಿಡ್ತಾನೆ, ಹೌದು ನಾನೇ ಮಾಡಿದ್ದು ಅಂತೇಳಿ. ಈಗ ನಿಮ್ದು ನೋಡಿದಾಗ ನನಗೆ ಅದು ನೆನಪಾಯ್ತು. ಓಕೆ, ಒಪ್ಕೊಂಡಾದ್ಮೇಲೆ ಅರೆಸ್ಟ್ ಆಗ್ತೀರಾ? ಅದೇ ಒಪ್ಕೊಂಡಾದ್ಮೇಲೆ ಅವರು FIR ಹಾಕ್ತಾರೆ. FIR ಹಾಕ್ಬಿಟ್ಟು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ತಾರೆ, ಚಿತ್ರದುರ್ಗ ಜೈಲಿಗೆ. ಅಲ್ಲಿ ಒಬ್ಬರು ಸೂಪರಿಂಟೆಂಡೆಂಟ್ ಇರ್ತಾರೆ, ವೀರೇಂದ್ರ ಸಿಂಹ ಸಾಹೇಬ್ರು ಅಂತ. ಅವರು ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯರು. ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ. ಚೆನ್ನಾಗಿ ನೋಡ್ಕೊಂಡು, ನೀವು ಓದ್ಕೊಂಡಿದೆ, ಏನಾದರೂ ಕೆಲಸ ಮಾಡಿಲ್ಲ ಅಂತ ಆಫೀಸಲ್ಲಿ ಕೆಲಸ ಕೊಡ್ತಾರೆ. ಜೈಲ್ ಒಳಗಡೆ ಒಂದು ಆಫೀಸಲ್ಲಿ ಕೆಲಸ? ಅದೇ ಆಫೀಸಲ್ಲಿ ಕೆಲಸ. ಅದು ಅಲ್ಲಿ ಕೊಟ್ಟಾಗ ನಾನು ಆಫೀಸಲ್ಲಿ ಕೆಲಸ ಮಾಡ್ಕೊತ ಸ್ವಲ್ಪ ಕಾಲ ಕಳೀತಾ ಇರ್ತೀನಿ. ಅದೇ ಕೋರ್ಟಿಗೆ ಹೋಗಿ ಬಂದು ಮಾಡ್ತಾ ಇರ್ತೀವಿ. ಕೋರ್ಟಿಗೆ ಹೋಗಿ ಬಂದು ಮಾಡ್ತಾ ಇರಬೇಕಾದ್ರೆ ಮಾಮೂಲಾಗಿ ಚಾರ್ಜ್ ಶೀಟ್ ಹಾಕ್ತಾರೆ. ಬೇಲ್ ರಿಜೆಕ್ಟ್ ಆಗುತ್ತೆ ನನಗೆ, ಎಲ್ಲಿ ಸತ್ರ ನ್ಯಾಯಾಲಯದಲ್ಲಿ. ಆಮೇಲೆ ಹೈಕೋರ್ಟಿಗೆ ಹಾಕ್ತಾರೆ. ಹೈಕೋರ್ಟಲ್ಲಿ ನನ್ನ A2 ಬೇಲ್ ಆಗುತ್ತೆ. ನಿಮ್ಗಾಗಲ್ಲ? ನನಗಾಗಲ್ಲ, A2 ಆಗುತ್ತೆ. ಕೇಸು 2.5 ವರ್ಷ ನಡೆಯುತ್ತೆ ಸರ್. ಕೇಸು 2.5 ವರ್ಷ ನಡೆದಾಗ ನನಗೆ ಅವಾಗ ತುಂಬ ಡಿಪ್ರೆಷನ್ಗೆ ಹೋಗ್ತೀನಿ ನಾನು. ಅಂದರೆ ಎಲ್ಲ ಮುಗಿದಿದೆ, ಮತ್ತು ಜಡ್ಜ್ಮೆಂಟ್ ಮಾಡಲಿಕ್ಕೆ ಯಾಕೆ ಇಷ್ಟೊಂದು ಡಿಲೇ ತೊಗೊಳ್ತಾ ಇದ್ದಾರೆ ಅಂತೇಳಿ ತುಂಬ ಕೋಪ ಬರುತ್ತೆ ನನಗೆ. ಕಾನೂನು ಮೇಲೆ ಇರ್ಬೋದು ಅಥವಾ ನ್ಯಾಯಾಂಗದ ಮೇಲೆ ಇರ್ಬೋದು, ತುಂಬ ಕೋಪ ಬರುತ್ತೆ. ಕೋಪ ಬಂದಾಗ ನಾನು ನ್ಯಾಯಾಧೀಶರಿಗೆ ತುಂಬ, ಜಡ್ಜ್ಗೆ ಬೈದ್ಬಿಡ್ತೀನಿ ನೀವು? ಜಡ್ಜಿಗೆ ಬೈತೀನಿ, ಕೆಟ್ಟದಾಗ ತುಂಬ ಬೈದ್ಬಿಡ್ತೀನಿ. ಅದು ಅವಾಗ ಅವ್ರಿಗೆ ಏನನ್ಸುತ್ತೆ, ನನಗೆ ಗಲ್ ಶಿಕ್ಷೆ ಕೊಡ್ತಾರೆ. ಓಕೆ, ಕೆಟ್ಟದಾಗ ಜಡ್ಜ್ಗೆಲ್ಲ ಬೈದ್ಬಿಟ್ರಾ ಬಾಯಿಗೆ ಬಂದಂಗೆ? ಏನು ಆ ವಯಸ್ಸಲ್ಲ ಗೊತ್ತಾಗ್ದೈತಿ ಅಂದರೆ ಏನು ಮಾತಾಡಬೇಕು, ಏನು ಹೇಳಬೇಕು ಅಂತ, ಆ ಫ್ರಸ್ಟ್ರೇಷನ್ನು, ಇದಕ್ಕೆ ಫ್ರಸ್ಟ್ರೇಷನ್ನೇ ಸರ್. ಇದು ಮಾತಾಡ್ಸಿದ್ದ ಅವತ್ತು.
ಗಲ್ಲು ಶಿಕ್ಷೆ ಪ್ರಕಟ ಆಗ್ಬಿಡುತ್ತೆ ನಿಮಗೆ. ಗಲ್ಲು ಶಿಕ್ಷೆ ಪ್ರಕಟ ಆಗುತ್ತೆ. ಆ ಕ್ಷಣಕ್ಕೆ ಏನಿಸ್ತು ಗಲ್ಲು ಶಿಕ್ಷೆ ಅಂತ ಅನಿಸ್ದಾಗ? ಗಲ್ಲು ಶಿಕ್ಷೆ ಆದಾಗ ನಾನು ಜಡ್ಜನ್ನು ಕೇಳ್ತೀನಿ ಯಾವಾಗ ಹಾಕೋದು ನೇಣಿಗೆ ಅಂತ. ಕೋರ್ಟ್ ಫುಲ್ ಅಲ್ಲೆಲ್ಲ ಎಲ್ಲ ಲಾಯರ್ಗಳೆಲ್ಲ ಶಾಕ್ ಆಗ್ತಾರೆ, ಏನಪ್ಪ ಇನ್ಶೂರೆನ್ಸ್ ಧೈರ್ಯವಾಗಿ ಮಾತಾಡ್ತಾನೆ ಅಂತಂದು. ಅವಾಗೇನು ಜಡ್ಜ್ ಅಂತಾರೆ, ಇಲ್ಲಪ್ಪ ನೀನು ಹೈಕೋರ್ಟಿಗೆ ಅಪೀಲ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅಲ್ಲೂ ಕಾಯಂ ಮತ್ತು ರಾಷ್ಟ್ರಪತಿ ಅವರು ಆ ಕಡೆ ಹೋಗ್ಬೋದು, ಅವ್ರಿಗೆ ಕ್ಷಮಾದಾನ ಕೊಟ್ಟರೆ ನಿನಗೆ ರಿಲೀಸ್ ಆಗ್ತೀಯ, ಇಲ್ಲಾಂದ್ರೆ ಕ್ಷಮಾದಾನ ಕೊಡಲಿಲ್ಲ ಅಂದರೆ ಅವ್ರು ಕಾಯಂ ಮಾಡ್ತಾರೆ ಅಂತ. ನಾನು ಅಂತೀನಿ ಅವಾಗ ಏನು ಮಾತಾಡ್ತೀವಿ ಅಂತಂದು ನಮ್ಮ ನಾಲ್ಗೆ ಮೇಲೆ ನನಗೆ ಇಡ್ತಾ ಇಲ್ಲ. ಅವು ಮಾತಾಡಿದ್ದು ತಪ್ಪು ಅಂತ ಈಗ ಅನ್ಸುತ್ತೆ ನನಗೆ. ಅವಾಗೇನೋ ಮಾತಾಡ್ಬಿಡ್ತೀನಿ, ಅವನ ಕಾಯ ಮಾಡೋದು ನೀನೇ ಅವನಲ್ಲೇ ಕೊಡೋಕ್ಕೆ ಅಂತಂದು ನಾನು ಅಂತೀನಿ. ಅದು ಅದಕ್ಕಿಂತ ತುಂಬ ಕೆಟ್ಟ ಪದಗಳೆಲ್ಲ ಉಪಯೋಗಿಸೋಕ್ಕೆ ಅವರು ಗಲ್ಲು ಶಿಕ್ಷೆ ಪ್ರಕಟ ಮಾಡ್ತಾರೆ ನನಗೊಬ್ಬನಿಗೆ. ಏಟುಗೆ ಏನು ಕೊಡಲ್ಲ. ನಿಮ್ಮ ಮಾತ್ರ ಗಲ್ಲು ಶಿಕ್ಷೆ ಪ್ರಕಟ ಆಗುತ್ತೆ. ಈ 2.5 ವರ್ಷ ಆಯ್ತಲ್ಲ ಜೈಲಲ್ಲಿ ಇದ್ರಲ್ಲ, ಈ ಫಸ್ಟ್ ಡೇ ಜೈಲಿಗೆ ಹೋದಾಗ ಹೇಗಿತ್ತ ಅನುಭವ? ನೀವು ಅಂದ್ಕೊಂಡು ಇರಲಿಲ್ಲ ನಾವು ಹಿಂಗೆ ಜೈಲಿಗೆ ಬರ್ತೀನಿ ಹಿಂಗೆ ಅಂತ? ಸರ್ ಅದು ಕನಸಲ್ಲೂ ಅಂದ್ಕೊಂಡಿಲ್ಲ ನಾವು ನನ್ನ ತಾಟೆ ಬೇರೆ ಇತ್ತು. ನಾನೇನಾದರೂ ಬೇರೆ ಕಡೆ ಏನೋ ಸಾಧನೆ ಮಾಡಬೇಕು ಅನ್ನೋ ಭಾವನೆ ಇತ್ತು. ಬಟ್ ಈ ಲೈಫಲ್ಲಿ ಏನೋ ಬೈ ಆಕ್ಸಿಡೆಂಟ್ ಆಗುತ್ತಲ್ಲ, ಅದೊಂದು ನಡೆದ್ಬಿಡ್ತದಲ್ಲ. ಅವಾಗ ನಾನು ಜೈಲಿಗೆ ಹೋದಾಗ ತುಂಬ ನೋವಾಗುತ್ತೆ. ಅಯ್ಯೋ ಅಂದರೆ ನಾನು ಫಸ್ಟಿಗೆ ನನಗೆ ಯೋಚನೆ ಬರೋದು ಬೇರೆ ಥರ ಏನೋ ಅನಿಸುತ್ತೆ. ಬಟ್ ನನಗೆ ಫಸ್ಟಿಗೆ ಜ್ಞಾಪಕ ಬರೋ ನನ್ನ ತಾಯಿ. ನಮ್ಮ ತಾಯಿ ನನ್ನ ಮುದ್ದಿನ ಮಗ. ನಮ್ಮ ತಂದೆ ತಾಯಿ ಮರ್ಯಾದೆ ಏನಾಗ್ಬೋದು, ಯಾಕಂದ್ರೆ ನಮ್ಮದು ಸ್ವಲ್ಪ ಸಂಪ್ರದಾಯ ಕುಟುಂಬ, ಹೀಗೆ ಮರ್ಯಾದಸ್ಥರ ಕುಟುಂಬ. ನಾನೊಬ್ಬ ಜೈಲಿಗೆ ಬಂದಾಗ ನನ್ನ ಕುಟುಂಬ ಏನಾಗ್ಬೋದು, ನನ್ನ ಕುಟುಂಬಕ್ಕೆ ಯಾವ ಥರ ಸಮಾಜ ಸ್ವೀಕಾರ ಮಾಡ್ಬೋದು, ಎಂಥ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ನಲ್ಲ, ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟು ಅಂತ ತುಂಬ ನೋವಾಗುತ್ತೆ ಸರ್. ಓಕೆ, ಆಮೇಲೆ ನಿಧಾನಕ್ಕೆ ಜೈಲಿನ ವಾತಾವರಣಕ್ಕೆ ಹೊಂದ್ಕೊಬಿಟ್ರೆ ಹಿಂಗೆ ಅಂತ? ಹೊಂದ್ಕೊಂಡೆ ಸರ್. 2.5 ವರ್ಷ ಗ್ಯಾಪಲ್ಲಿ? ಹೌದು, ಹೊಂದ್ಕೊಂಡ್ಲೇಬೇಕಾಗುತ್ತೆ ಅದು. ಓಕೆ, ಈ ಶಿಕ್ಷೆ ಪ್ರಕಟ ಆದಮೇಲೆ ದುರ್ಗದಿಂದ ಪರಪ್ಪನಗರಕ್ಕೆ ಶಿಫ್ಟ್ ಆಯ್ತು ಹೇಗೆ? ಶಿಕ್ಷೆ ಪ್ರಕಟ ಆದಮೇಲೆ ನನ್ನ ಕೇಂದ್ರ ಕಾರಾಗೃಹ ಬಳ್ಳಾರಿ ಕಳಿಸ್ತಾರೆ ಸರ್. ಬಳ್ಳಾರಿ ಕಳಿಸಿದ್ರು? ಓಕೆ. ಬಳ್ಳಾರಿ ಕಳಿಸ್ತಾರೆ. ಅಲ್ಲಿ ಸಿಂಗಲ್ ಸೆಲ್ಲಲ್ಲಿ ಇಡ್ತಾರೆ ನನ್ನ. ಸಿಂಗಲ್ ಸೆಲ್ಲಲ್ಲಿ? ಅಂದರೆ ಗಲ್ಲು ಶಿಕ್ಷೆ ಆದವ್ರನ್ನ ಸಪ್ರೇಟಾಗಿ ಇಡಬೇಕು ಅಂತ ಕಾನೂನಲ್ಲಿ ಇರುತ್ತಲ್ಲ, ಆ ಕಾನೂನು ಅವ್ರು ಫಾಲೋ ಮಾಡ್ತಾರೆ. ನನ್ನ ಸಿಂಗಲ್ ಸೆಲ್ಲಲ್ಲಿ ಇಡ್ತಾರೆ. ಸಿಂಗಲ್ ಸೆಲ್ಲಲ್ಲಿ ಇಟ್ಟಾಗ ನನಗೆ ಅವಾಗ ಜೀವನ ಗೊತ್ತಾಗುತ್ತೆ ಸರ್. ಇಷ್ಟು ದಿನ ಜನಗಳ ಜೊತೆಗೆ 2.5 ವರ್ಷ ಜನಗಳ ಜೊತೆ ಎಲ್ಲ ಫ್ರೆಂಡ್ಸ್ಗಳ ಜೊತೆಗೆ ವಿಚಾರಣೆಯಿಂದ ಕೈದಿ ಆಗಿದ್ದು. ಯಾವಾಗ ಸಿಂಗಲ್ ಸೆಲ್ಲಲ್ಲಿ ಇಡ್ತಾರೋ ಅವಾಗ ಗೊತ್ತಾಗುತ್ತೆ ನನಗೆ ನೋವು ಅಂದರೆ ಏನು, ಹಿಂಸೆ ಅಂದರೆ ಏನು. ಅದು ಭಾಳ ನೋವಾಗುತ್ತೆ ಸರ್. ನಿಮ್ಮ ಥರ ಯಾವ ಥರ ಸಂಕಟ ಅದು ಸಿಂಗಲ್ ಸೆಲ್ಲಲ್ಲಿದ್ದಾಗ? ಸರ್ ಒಬ್ಬರೇ ಇರಬೇಕು, ಯಾರು ಜನ ಮೀಟ್ ಮಾಡಲ್ಲ. 4 ಗೋಡೆ ಸುತ್ತ 4 ಗೋಡೆ, ಬಾಗಿಲು ಓಪನ್ ಮಾಡಲ್ಲ, ಲಾಕಲ್ಲೇ ಇರಬೇಕು, ಅನ್ಲಾಕ್ ಇಲ್ಲ. ಬೆಳಕಾದ್ರೂ ಬರುತ್ತಾ? ಬೆಳಕು ಕಿಟಕಿಯಿಂದ ಸ್ವಲ್ಪ ಸಣ್ಣದೊಂದು ಕಿಟಕಿ ಇರುತ್ತೆ, ಆ ಕಿಟಕಿಯಿಂದ ಬರ್ತದೆ. ಊಟನ ಅಲ್ಲಿಗೆ ತಂದು ಕೊಡ್ತಾರೆ. ಅಲ್ಲೇ ಎಲ್ಲ ವ್ಯವಸ್ಥೆ, ಹೊರಗಡೆನೆ ಬಿಡಲ್ಲ ನಮಗೆ. ಒಳಗಡೆನೇ ಇರಬೇಕು. ಬೆಡ್ ಇರುತ್ತಾ ಮಲ್ಕೊಳ್ಳೋಕೆ? ಇಲ್ಲ ಸರ್, ಅವರೇ ಕೊಡೋ ಜಮ್ಕಾನ ಮತ್ತು ಬಿಳಿ ಬೆಡ್ಶೀಟು, ಒಂದು ಕಂಬಳಿ. ಇವನ್ನು ಫ್ಯಾನ್ ಇರಲ್ಲ. ಮತ್ತು ಅವ್ರು ಕೊಡೋ ಚಡ್ಡಿಗೆ ಲಾಡಿ ಕೂಡ ಇರಲ್ಲ. ಲಾಡಿ ಇರಲ್ಲ? ಲಾಡಿನೂ ಇರಲ್ಲ, ಲಾಡಿ ಕೊಟ್ಟಿಲ್ಲ ನನಗೆ. ಅವಾಗ ಅನಿಸುತ್ತೆ ಎಂಥ ಲೈಫ್ನ ಹಾಳು ಮಾಡ್ಕೊಂಡೆಲ್ಲಪ್ಪ ನಾನು. ಈ ಜೀವನ ಅನುಭವಿಸೋಕೆ ನಾನು ಬದುಕಿದ್ದು, ಅದು ಹುಟ್ಟಿರೋದು. ಆ ಕಡೆ ತಂದೆ ತಾಯಿ ಮರ್ಯಾದೆ ಹೋಯ್ತು, ನನ್ನ ಜೀವನ ಹಾಳಾಯಿತು. ಈ ಥರ ನಿರ್ಧಾರ ಯಾಕೆ ತಗೊಳಕ್ಕೆ ಹೋದೆ ನಾನು ಅಂತ. ಯಾರು ಮಾತಾಡ್ಸ್ತಾನೂ ಇರಲಿಲ್ಲ ನಿಮ್ಮನ್ನ? ಮಾತಾಡ್ಸೋಕೆ ಅಲ್ಲಿ ಅವಕಾಶ ಇರಲ್ಲ ಸರ್. ಅಲ್ಲಿ ಮಾತಾಡ್ಸೋಕ್ಕೂ ಇರಲ್ಲ? ಯಾರು ಮಾತಾಡೋಕೆ ಬಿಡಲ್ಲ. ಊಟ ಕೊಡೋರು ಮಾತ್ರ ಒಬ್ರು ಬರ್ತಾರೆ, ಊಟ ಕೊಡ್ತಾರೆ, ಹೋಗ್ತಾರೆ ಅಷ್ಟೇ. ಊಟ ಚೆನ್ನಾಗಿರ್ತಿತ್ತ ಹೇಗೆ? ಊಟ ಪರವಾಗಿಲ್ಲ ಸರ್, ತೀರಾ ಅಷ್ಟೊಂದು ಹೇಳ್ಕೊಂಡಂಗೇನಿರಲ್ಲ, ಪರವಾಗಿಲ್ಲ. ಸ್ನಾನಕ್ಕೆಲ್ಲ ಒಳಗಡೆ ನೀರು ಇರುತ್ತೆ ಸರ್. ಒಳಗಡೆ ಮಾಡ್ಕೋಬೇಕಾ? ನಾವು ಸಿಂಗಲ್ ಸೆಲ್ಲಾಗಿರೋ ವ್ಯಕ್ತಿಗಳಿಗೆ ಅಲ್ಲೇ ಬಚ್ಚಲಿರುತ್ತೆ, ಅಲ್ಲೇ ತೊಟ್ಟಿ ಇರುತ್ತೆ, ಅಲ್ಲೇ ಅವರು ಸ್ನಾನ ಮಾಡ್ಕೋಬೇಕು. ಟಿವಿ ಗಿವಿ ಏನೂ ಇರಲ್ಲ ಸಿಂಗಲ್ ಸೆಲ್ಲಲ್ಲಿ? ಇಲ್ಲ. ಅಂದರೆ ಈಗ ಬೇರೆ ಈಗ ಕೊಡ್ತಾರೆ, ಅವಾಗೆಲ್ಲ ಟಿವಿ ಇರಲಿಲ್ಲ. ಆ ಟೈಮಲ್ಲಿ ಕೇಳ್ತಾರೆ ನಾನು, ಏನು ನಿಮ್ಗೆ ಟಿವಿ ಏನೂ ಇರಲಿಲ್ಲ? ಆ ಟೈಮಲ್ಲಿ ಟಿವಿ ಏನಿಲ್ಲ ಸರ್. ಹಿಂಗೆ 4 ಗೋಡೆ ಮಧ್ಯೆ ನಮ್ಗೆ ಒಂದು ದಿನ ಮನೆ ಒಳಗಡೆ ಕೂಡ ಇರೋಕ್ಕಾಗಲ್ಲ. ಏನು ಟಿವಿ ಇಲ್ಲ, ಏನಿಲ್ಲ, ಬೇಕಾದ ಊಟ ಇಲ್ಲ, ಯಾರ ಜೊತೆ ಮಾತಿಲ್ಲ, ನಿಮ್ಮ ವಾಯ್ಸೇ ನಿಮಗೆ ಮರ್ತೋಗ್ಬಿಟ್ಟಿರುತ್ತೆ. ಹೌದು ಸರ್, ನಾನು ಯಾರಂತ ನನಗೆ ಮರ್ತೋಗಿರುತ್ತೆ. ಅಲ್ಲಿ ವಾಯ್ಸಲ್ಲಿ ನಾನು ಯಾರಂತ ನನಗೆ ಮರ್ತೋಗುತ್ತೆ. ತಲೆ ಚೆಚ್ಕೋಬೇಕು ಸರ್, ಗೋಡೆಗೆ ತಲೆ ಚೆಚ್ಕೋಬೇಕು, ಸಾಯ್ಬೇಕು. ಇಲ್ಲ ಆವಾಗ ನಾನು ಒಂದ್ಸರಿ ನಿರ್ಧಾರ ತೊಗೊಳ್ತೀನಿ, ಬಟ್ ಹಾಕೊಂಬಿಡೋಣ, ಇಂಥ ಬದುಕಿ ಏನು ಸಾಧನೆ ಮಾಡೋದಿದೆ,
ಅಂದಾಗ ನನ್ನ ತಾಯಿ ಪ್ರೀತಿ ತಡೀತದೆ ನನಗೆ. ಇಲ್ಲ ನನ್ನ ತಾಯಿಗೋಸ್ಕರ ಅದ್ರ ಬದುಕಬೇಕು ನಾನು. ಯಾಕಂದ್ರೆ ಅವರು ನನ್ನ ಮೇಲೆ ತುಂಬ ಪ್ರೀತಿ, ಸಣ್ಣ ಮಗ ಅಂತೇಳಿ ಅವ್ರಿಗೋಸ್ಕರ ಆದರೂ ಬದುಕಿರೋಣ ಅಂತೇಳಿ ಏನೋ ಒಂದು ಧೈರ್ಯ ತಂದ್ಕೊಂಡು ಬದುಕ್ತೀನಿ. ಆಮೇಲೆ ಜಡ್ಜಿಗೆ ಚಾಲೆಂಜ್ ಮಾಡಿ ಬರ್ತೀನಿ ಸರ್. ಅಲ್ಲಿ ನೀವು ಕೊಟ್ಟಿರೋ ತೀರ್ಪು ನಾನು ಚಾಲೆಂಜ್ ಮಾಡಿ ತೆಗೆಸ್ಕೊಂಬರ್ತೀನಿ ಅಂತೇಳಿ ಏನೋ ಜಡ್ಜಿಗೆ ಚಾಲೆಂಜ್ ಮಾಡ್ತೀನಿ. ಕರ್ನಾಟಕದಲ್ಲಿ ಮೋಸ್ಟ್ಲಿ ನಂದು 56 ದಿನಕ್ಕೆ ಗಲ್ಲು ಶಿಕ್ಷೆ ಹೋಗುತ್ತೆ. ಇದುವರೆಗೆ ಯಾರ್ದು ಹೋಗಿಲ್ಲ ಅಂತ ಅಂದ್ಕೊಂಡು. 56 ದಿನಕ್ಕೆ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಆಗುತ್ತೆ. ಯಾವ ಕಾರಣಕ್ಕೆ? ಅವರು ಇಲ್ಲ, ಇದು ಅಂದರೆ ನಾನು ಫಸ್ಟ್ ಅಟೆಂಪ್ಟ್ ನಂದು. ಅಪರಾಧದ ಹಿನ್ನೆಲೆ ಇಲ್ಲ ನನಗೆ, ಯಾವುದೇ ಬ್ಯಾಕ್ಗ್ರೌಂಡ್ ಅಂದರೆ ಅಪರಾಧದ ಹಿನ್ನೆಲೆ ಇಲ್ಲ. ಫಸ್ಟ್ ಟೈಮ್ ಅಪರಾಧ ಮಾಡಿದಾಗ ಕಾನೂನು ಕ್ಷಮಿಸಬೇಕು ಅಂತ ಕಾನೂನು ಹೇಳುತ್ತೆ. ಜೊತೆಗೆ ಉದ್ದೇಶಪೂರ್ವಕ ಕೊಲೆ ಅಲ್ಲ, ಉದ್ದೇಶಪೂರ್ವಕ ಏನಿಲ್ಲ, ಆಕಸ್ಮಿಕವಾಗಿ ಏನೋ ಆಗಿದೆ, ಏನೋ ಮಾಡೋಕ್ಕೋಗಿ ಏನಾಗಿರುತ್ತೆ ಅಂತೇಳಿ ಹೈಕೋರ್ಟ್ ನನಗೆ ಕ್ಷಮೆ ಕೊಡುತ್ತೆ. ಹೈಕೋರ್ಟ್ ಅದನ್ನ ಗಲ್ಲು ಶಿಕ್ಷೆನ ರದ್ದು ಮಾಡಿ ಜೀವಾವಧಿ ಶಿಕ್ಷೆ ಕೊಡುತ್ತೆ. ಜೀವಾವಧಿ ಶಿಕ್ಷೆ ಕೊಡೋದ್ರ ಜೊತೆಗೆ ಇಲ್ಲಿಂದ ಇತ್ಲಾಗಿ ಇವ್ರು 14 ವರ್ಷ ಹೊಡಿಬೇಕಂತ ಹೇಳ್ತದೆ ಅದು. ಅಲ್ಲಿಂದ ಇನ್ನು 14 ವರ್ಷ. ಆ 2.5 ವರ್ಷದಿಂದೆಲ್ಲ ಅದನ್ನ ಲೆಸ್ ಮಾಡುತ್ತೆ. ಆ 2 ವರ್ಷ ಕನ್ಸಿಡರ್ ಮಾಡಲ್ಲ. ಸಾಕಷ್ಟು ಜನಗಳಿಗೆ ಈಗ ಕೋರ್ಟಿಗೆ ಒಂದು ಸಂದೇಶ ಕೊಡ್ಬೋದಾ ಸರ್? ಯಾಕೆಂದರೆ ಆ UT ಪೀರಿಯಡ್ ಅನ್ನೋದು ಇರುತ್ತಲ್ಲ ಸರ್, ತುಂಬ ಅಮೂಲ್ಯವಾದದ್ದು ನಮ್ಮ ಲೈಫಲ್ಲಿ. ಅದನ್ನು ಕೋರ್ಟು ದಯಮಾಡಿ ಎಲ್ಲ ಬಂದಿಗಳಿಗೆ ಕೊಡಬೇಕಂತ ಕನ್ಸಿಡರ್ ಮಾಡಬೇಕು ಅಂತಿದೆ. ಮಾಡ್ಬೇಕು ಅದನ್ನು. ಎಷ್ಟೋ ಜನ ಬಂದಿಗಳಿಗೆ ಅದನ್ನು ಕನ್ಸಿಡರೇ ಮಾಡಲ್ಲ. ಅದನ್ನು ತೆಗೆಸ್ಕೊಡ್ಲಿಕ್ಕೆ ನಾವು ಮತ್ತೆ 50,000 30,000 ಲಕ್ಷ ಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ, ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. UT ಪೀರಿಯಡನ್ನು ನೀವು ಶಿಕ್ಷೆ ಕೊಡಬೇಕಾದ್ರೆ, ನ್ಯಾಯಾಲಯ ಶಿಕ್ಷೆ ಕೊಡಬೇಕಾದ್ರೆ UT ಪೀರಿಯಡ್ನ ಕನ್ಸಿಡರ್ ಮಾಡ್ಬಿಟ್ಟು ಶಿಕ್ಷೆ ಕೊಡ್ರಿ. ತುಂಬ ಜನಕ್ಕೆ ಇವ್ರು ಹೇಳಿದ್ದು ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗಿರ್ಬೋದು. ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರು ಹೇಳ್ತಿರೋದು, ಈಗ ವಿಚಾರಣಾಧೀನ ಕೈದಿಗಳಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅಂತ ತೊಗೊಂಡ್ರೆ ವಿಚಾರಣಾಧೀನ ಕೈದಿ ಆಗಿರ್ತಾರೆ. ತುಂಬ ಜನರಿಗೆ ಬೇಲ್ ಸಿಕ್ಕಿರೋದಿಲ್ಲ ಆ ಪೀರಿಯಡಲ್ಲಿ. 3 ವರ್ಷ 4 ವರ್ಷ ಈ ರೀತಿಯಾಗಿ ಜೈಲಲ್ಲಿ ಕಾಲ ಕಳೀತಾರೆ. 4 ವರ್ಷ ಆದಮೇಲೆ ಶಿಕ್ಷೆ ಪ್ರಕಟ ಆದಮೇಲೆ, 14 ವರ್ಷ ಶಿಕ್ಷೆ ಪ್ರಕಟ ಆದಮೇಲೆ ಇವ್ರು ಹೇಳ್ತಾ ಇರೋದು, ಈ ವಿಚಾರಣಾಧೀನ ಕೈದಿಯಾದಾಗ ಒಂದು 4 ವರ್ಷ ಕಳೆದಿರ್ತೀವಲ್ಲ, ಅದನ್ನ ಲೆಸ್ ಮಾಡಿ ಅಂತ ಹೇಳಿ. ಆದರೆ ಇವ್ರಿಗೆ ಏನಾಯಿತು ಅಂದರೆ, ಈ 2.5 ವರ್ಷ ವಿಚಾರಣಾಧೀನ ಕೈದಿಯಾಗಿ ಕಳೆದಿದ್ರು, ಆಮೇಲೆ 14 ವರ್ಷ ಶಿಕ್ಷೆ ಪ್ರಕಟ ಆಗುತ್ತೆ. 14 + 2.5 ವರ್ಷ, ಅಲ್ಲಿಗೆ 16.5 ವರ್ಷ ನಿಮಗೆ ಶಿಕ್ಷೆ ಅನ್ನೋ ರೀತಿಲಿ ಆಯಿತು. ಓಕೆ, ಆ ರೀತಿ ಪ್ರಕಟ ಆದಮೇಲೆ ಸಿಂಗಲ್ ಸೆಲ್ಲಿಂದ ನೀವು ಬೇರೆ ಕಡೆ ಶಿಫ್ಟ್ ಆಗ್ತೀರಾ ಹೇಗೆ? ಗಲ್ಲು ಹೋದ್ಮೇಲೆ, ಗಲ್ಲು ಶಿಕ್ಷೆ ರದ್ದಾದ್ಮೇಲೆ ನನ್ನ ಸಾಮಾನ್ಯ ಬ್ಯಾರಕ್ ಜೈಲಿಗೆ ಹಾಕ್ತಾರೆ, ಬಳ್ಳಾರಿಯಲ್ಲಿ. ಅದರಲ್ಲೆಲ್ಲ ಒಂದು 50 ಜನ 30 ಜನ 100 ಜನ ಈ ಥರ ಎಲ್ಲ ದೊಡ್ಡ ದೊಡ್ಡ ಬ್ಯಾರಕ್ಗಳು ಇರ್ತಾರೆ ಸರ್, ಅಲ್ಲಿ ಹಾಕ್ತಾರೆ. ಈ ಸಿಂಗಲ್ ಸೆಲ್ಲಲ್ಲಿ ಎಷ್ಟು ಟೈಮ್ ಕಳೆದಿದ್ರಿ? 2 ತಿಂಗಳು. 2 ತಿಂಗಳು ಆ ಜೀವನ ನನಗೆ ನರಕ ತೋರಿಸಿದೆ ಸರ್. ಏಕೆಂದರೆ ನೀವು ಹೇಳಿದ್ರಿ ಈಗ, ಒಂದು ದಿನ ನಾವು ಮನೆಯಲ್ಲಿ ಇರೋಕ್ಕೆ ಎಷ್ಟು ನೋವಾಗುತ್ತೆ ಅಂತೇಳಿ. ನಾನು 2 ತಿಂಗಳು ಆ ನರಕದಲ್ಲಿ ನರಕ ಅನುಭವಿಸಿದ್ದೀನಿ. ಯಾರು ಮಾನವ ಸಂಘಜೀವಿ ಅಲ್ವಾ ಸರ್, ಎಲ್ಲರ ಹತ್ರ ಮಾತಾಡ್ಬೇಕಂತ ಬಯಸ್ತಾ ಇರ್ತಾನೆ. ಯಾರು ಮಾತಾಡೋರು ಯಾರು ಇಲ್ಲ. ಜಸ್ಟ್ ಪುಸ್ತಕ ಜೊತೆ ಮಾತಾಡ್ಬೇಕಷ್ಟೇ ನಾನು. ಹಗಲು ರಾತ್ರಿ ಪುಸ್ತಕನೇ ಓದಬೇಕು. ಎಷ್ಟೊಂದು ಪುಸ್ತಕ ಓದೋಕ್ಕಾಗುತ್ತೆ? ಮನುಷ್ಯರ ಹತ್ರ ಮಾತಾಡಬೇಕು, ಎಲ್ಲರ ಜೊತೆ ಬೆರಿಬೇಕು ಅಂತ ಆಸೆ ಬರುತ್ತೆ. ಬಟ್ ಅದು ಜೀವನ ಕಲಿಸುತ್ತೆ ಸರ್. ಅದು ಜೀವನ ಕಲಿಸ್ತು ನನಗೆ. ಇನ್ನೀ ತಪ್ಪು ಮಾಡಬಾರ್ದು ಅಂತ. ಯಾವತ್ತು ಲೈಫಲ್ಲಿ ತಪ್ಪು ನಿರ್ಧಾರ ತಗೊಳ್ಬಾರ್ದು ಅಂತ ಅವಾಗಲೇ ಅಂದ್ಕೊಂಡೆ. ಬಟ್ ಮತ್ತೆ ತಪ್ಪು ಮಾಡ್ತೀನಿ ನಾನು. ಅಂದ್ಕೊಳ್ತೀನಿ, ಮನುಷ್ಯ ಮರು ಜಾಸ್ತಿ ಅಲ್ಲ ಸರ್ ಮನುಷ್ಯನಿಗೆ. ಸ್ವಲ್ಪ ಸುಖ ಸಿಕ್ಕ ತಕ್ಷಣ ತಪ್ಪು ಮಾಡ್ಬಿಡ್ತಾನೆ ನಾನು. ಓಕೆ, ನಾ ತಪ್ಪಿನ ಬಗ್ಗೆ ಬರ್ತೀನಿ. ಅದಕ್ಕೂ ಮುನ್ನ ಈ ಜನರಲ್ ಬ್ಯಾರಕ್ಕಿಗೆ ಬರ್ತಿರಲ್ಲ, ಅಲ್ಲಿ ಹೇಗಿತ್ತು? ಅಲ್ಲಿ ಯಾವ ರೀತಿ ಇರುತ್ತೆ ವಾತಾವರಣ? ಅಲ್ಲಿ TV ಇರುತ್ತೆ ಸರ್, ಎಲ್ಲರೂ ಕಾಮನ್ ಆಗಿರ್ತಾರೆ. ನ್ಯೂಸ್ ಎಲ್ಲ ನೋಡ್ಬೋದಾ? ಈಗ ನಮ್ದೆಲ್ಲ ನ್ಯೂಸ್ ಬರೋ ನೋಡ್ತಿದ್ರಿ ನೀವು? ಖಂಡಿತ. ನೀವು ದಿಗ್ವಿಜಯ ಚಾನಲ್ ಕೆಲಸ ಮಾಡ್ಬೇಕಾರೆ ಅದನ್ನೆಲ್ಲ ನಾನು ನೋಡಿದ್ದೀವಿ. ನಾವು ಈ ನ್ಯೂಸ್ ಪೇಪರ್ ಕೊಡ್ತಾರಾ? ನ್ಯೂಸ್ ಪೇಪರ್ ಲೈಬ್ರರಿ ಇರುತ್ತೆ ಸರ್, ಲೈಬ್ರರಿ ಇರುತ್ತೆ. ಅಲ್ಲೆಲ್ಲ ಎಲ್ಲ ಥರದ ನ್ಯೂಸ್ ಪೇಪರ್ ಬರ್ತವೆ. ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ, ಬೇರೆ ವಿಜಯವಾಣಿ ಎಲ್ಲವೂ ಬರ್ತವೆ. ಅಲ್ಲಿ ಬುಕ್ಸ್ಗಳು ಇರ್ತವೆ, ಬಹಳ ಬುಕ್ಸ್ಗಳು ಇರ್ತವೆ. ಓದೋರಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ ಸರ್ ಜೈಲಲ್ಲಿ. ಬಟ್ ಏನೇ ಅಂದ್ರೂ ನರಕ. ಎಷ್ಟು ನೀವು ಫೆಸಿಲಿಟಿ ಕೊಡ್ತೀರಿ ಅಂತಂದ್ರೂ, ಅದೇ ಬಂಗಾರದ ಪಂಜರದಲ್ಲಿ ಗಿಣಿನ ಕೂಡ ಹಾಕಿರೂ ಅದು ಪಂಜರನೇ ಅಲ್ವಾ. ಫ್ಯಾಮಿಲಿ ಮೀಟ್ ಮಾಡೋಕೆ ಅವಕಾಶ ಇರ್ತಿತ್ತಾ ಹೇಗೆ? ಮೀಟ್ ಮಾಡ್ಬೋದು ಸರ್. ಅಂದರೆ ತಿಂಗಳಿಗೆ ಇಂತಿಷ್ಟು ಅಂತಾನೆ ಹೇಗೆ? ಇಲ್ಲ, ವಾರದಲ್ಲಿ 1 ಸಾರಿ ಭೇಟಿ ಆಗ್ಬೋದು. ಸಜಾಬಂದಿಗಳಿಗೆ. ಬೇರೆ ಬಂದಿಗಳಿಗೆ, ವಿಚಾರಣಾ ಬಂದಿಗಳಿಗಾದ್ರೆ ದಿನ ಭೇಟಿ ಇರುತ್ತೆ ಅವರಿಗೆ. ಡೈಲಿ ಭೇಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ದರ್ಶನ್ ಅಂತ ಡೈಲಿ ಭೇಟಿ ಇರುತ್ತೆ. ಅವ್ರಿಗಾದ್ರೆ ಡೈಲಿ ಭೇಟಿ ಇರುತ್ತೆ. ಬಟ್ ಎಲ್ಲರೂ ಅವರೇ ಅಂತಲ್ಲ, ಬೇರೆ ಜನರಲ್ ಆಗಿ ಎಲ್ರಿಗೂ ವಿಚಾರಣಾಧೀನ ಕೈದಿಗಳಿಗೆ. ಸಜಾಬಂದಿ ಅಂತ ಆದಾಗ ನಿಮಗೆ ವೀಕ್ಲಿ ಒನ್ಸ್ ಮಾತ್ರ ಒಂದ್ಸರಿ ಎಂಟ್ರಿ ಇರುತ್ತೆ. ಓಕೆ, ನಿಮ್ಮ ತಾಯಿ ಯಾರಾದ್ರೂ ಬರೋರಾ ಹೇಗೆ? ಸಂಕಟ ಆಗ್ತಿತ್ತಾ? ಅಯ್ಯೋ, ಅವರು ನೋಡಿದ್ರೆ ದುಃಖ ಕಣ್ಣಿನ ಆಟೋಮೆಟಿಕ್ ಅಳದೇ ಬೇಕಾಗಿರಲ್ಲ ಸರ್. 28-29 ವರ್ಷ ವಯಸ್ಸಾಗ ಒಳ್ಳೆ ಅಮೂಲ್ಯವಾದ ಗೋಲ್ಡನ್ ಲೈಫ್. ತಾಯಿ ನೋಡಿದ ತಕ್ಷಣ ಕಣ್ಣೀರು ಬರೋದು.
ಜನರಲ್ ಬ್ಯಾರಕ್ ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಹಾಗೆ ಇರುತ್ತಾ? ಸ್ನಾನಕ್ಕೊಂದು ತೊಟ್ಟಿ. ನಾವು ಒಳಗೆ ಸ್ನಾನಕ್ಕೆ ತೊಟ್ಟಿರಲ್ಲ ಸರ್. ಇಲ್ಲಿದೆ ಪರಪ್ಪನಗರ. ಹರಪನಗರ. ಓಕೆ. ಬಳ್ಳಾರಿಯಲ್ಲಿ ಹೇಳ್ತೀರಿ? ಬಳ್ಳಾರಿಯಲ್ಲಿ ಕಾಮನ್ ತೊಟ್ಟಿದೆ. ಅದು ಹೊರಗಡೆ ಹೋಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರಬೇಕು. ಒಳಗಡೆ ಇಲ್ಲ. ಆ ಫೆಸಿಲಿಟಿ ಪರಪ್ಪನಗರದಲ್ಲಿದೆ, ಇಲ್ಲ ಅಲ್ಲಿ ನಮ್ಮಲ್ಲಿಲ್ಲ. ಈ ಕೈದಿಗಳ ನಡುವೆ ಹೊಡೆದಾಟ ಅಂಥದ್ದೆಲ್ಲ ಆಗ್ತಿತ್ತಾ? ಕಾಮನ್ ಸರ್, ಕಾಮನ್ ಹೊಡೆದಾಟ ಆಗುತ್ತೆ. ಎಲ್ಲ ಯಾವ ಸಣ್ಣ ವಿಚಾರಕ್ಕೂ ಹೊಡೆದಾಡ್ತಾರೆ. ಮಲ್ಕೊಳ್ಳೋ ಜಾಗಕ್ಕೂ ಹೊಡೆದಾಡ್ತಾರೆ. ಅಲ್ಲಿ ಮಲ್ಕೊಳ್ಳೋ ಜಾಗಕ್ಕೂ ಹೊಡೆದಾಡ್ತಾರೆ, ಸಣ್ಣ ಮಾತುಗಳಿಗೆ. ಆದರೆ ಜೈಲಾಗಿರೋರು ಭಾಳ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಸರ್, ಭಾಳ ಕ್ಲೋಸ್ ಆಗಿರ್ತಾರೆ. ಭಾಳ ಸರ್ ಯಾರ್ಯಾರು ಒಬ್ರಿಗೆ ಕಷ್ಟ ಬಂತು ಅಂದರೆ ಜೈಲು ಬಂದಿಗಳು ಸ್ಪಂದಿಸಿದಷ್ಟು ಹೊರಗಿನ ಜನ ಸ್ಪಂದಿಸಲ್ಲ. ಇವಾಗ ಸಪೋಸು ನಿಮಗೆ ರಿಲೀಸ್ ಮೂಮೆಂಟ್ ಬಂದಿದೆ, ಅವನಿಗೆ ರಿಲೀಸ್ ಆಗ್ತಾನೆ ಇವತ್ತು, ತುಂಬ ದೂರ ಇದೆ ಅವನು, ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಬೇಕು ಅವನಿಗೆ ಬಸ್ ಚಾರ್ಜಿಗೆ ಕಲೆಕ್ಟ್ ಮಾಡ್ಕೊಡ್ತೀವಿ ನಾವು. ಎಲ್ಲರೂ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಎತ್ಬಿಟ್ಟು ಅವನಿಗೆ ಬಸ್ ಚಾರ್ಜಿಗೆ ಕಲೆಕ್ಟ್ ಮಾಡ್ಕೊಡ್ತೀವಿ. ಆಮೇಲೆ ಯಾರು ದಂಡ ಕಟ್ಟಬೇಕು, 10,000 20,000 ರೂಪಾಯಿ ದಂಡ ಇರುತ್ತೆ. ಆ ದಂಡನೂ ಕಲೆಕ್ಟ್ ಮಾಡಿ ದಂಡ ಕಟ್ತೀವಿ ನಾವು ಅಲ್ಲಿ. ಒಳ್ಳೆ ಜನ ಸರ್. ಏನೋ ಅಚಾನಕ್ ಲೈಫಲ್ಲಿ ಆಗಿ ಬಂದಿರುತ್ತೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಹಜ ಮನುಷ್ಯರು ಜಗಳ ಆಡ್ತಾರಲ್ಲಿ, ದೊಡ್ಡ ವಿಕೋಪಕ್ಕೆ ಏನೂ ಹೋಗಲ್ಲ ಸರ್. ನಾವು ಇನ್ನೊಂದು ಕೇಳ್ಪಟ್ಟಿದ್ವಿ, ಏನಾದರೂ ಮಾಡಿ ಬಂದ ಆರೋಪಿಗಳಲ್ಲಿದ್ದರೆ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಹೊಡಿತಾರೆ ಅಂಥದ್ದೆಲ್ಲ ಆಗ್ತದ? ನಾನೇ ಹೊಡಿತಾ ಇದ್ದೆ. ನೀವೇ ಹೊಡಿತಿದ್ರಿ? ಚಿತ್ರದುರ್ಗ ಜೈಲಲ್ಲಿದ್ದ ಹೊಡಿತಾ ಇದ್ದೆ. ಬಳ್ಳಾರಿ ಜೈಲಿಗೆ ಬಂದಾಗ ಹೊಡಿತಿರಲ್ಲ, ಸಹಜವಾಗಿ ಹೊಡಿತಾರೆ ಸರ್. ಸಿಟ್ಟು ಬರುತ್ತೆ ಅಲ್ಲಿದ್ದರಿಗೆಲ್ಲ? ಅಂದರೆ ಚಿಕ್ಕ ಮಕ್ಕಳಿಗೆ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಅಂಥದ್ದೆಲ್ಲ ಆದರೆ ಆಕಸ್ಮಿಕ ಆಗಿರುತ್ತೆ. ಬಟ್ ಎಲ್ಲ ಅಂದ್ರೆ ಇಂಟೆನ್ಷನಲಿ ಅಂಥದ್ದಾಗಿರುತ್ತೆ. ಆಗ ನೀವೆಲ್ಲ ಹೊಡಿತಾ ಇದ್ರಿ? ಹೊಡಿತಾರೆ ಸರ್, ಕಮ್ಮನ್ನಾಗಿ ಹೊಡಿತಾರೆ ಎಲ್ಲರೂ. ಈ ಜನರಲ್ ಬ್ಯಾರಕ್ ಇದ್ದಾಗ ಸ್ವಲ್ಪ ರಿಲೀಫ್ ಅನಿಸ್ತಿತ್ತಾ ನಿಮಗೆ, ಅಥವಾ ಹೇಗೆ? ಆದರೂ ಒಂಥರ ನರಕನೇ? ಆದರೂ ನರಕನೇ ಸರ್. ಬೆಳಿಗ್ಗೆ ಹೊತ್ತು ಹೆಂಗೋ ಕಾಲ ಕಳಿಬೋದು. ನೈಟ್ ಇದೆಯಲ್ಲ ಸರ್, 6 ಗಂಟೆಗೆ ನಮ್ಮನ್ನು ಕೂಡಿ ಹಾಕ್ತಾರೆ, ಕುರಿ ದೊಡ್ಡಿ ಥರ ಕೂಡಿ ಹಾಕಿದಾಗ ನಮಗೆ ಆಕಾಶನೇ ಕಾಣಲ್ಲ. ಚಂದ್ರ ನೋಡ್ಬೇಕಂದ್ರೂ ಚಂದ್ರನೂ ಕಾಣಲ್ಲ, ಆಕಾಶನೇ ಕಾಣಲ್ಲ, ನಕ್ಷತ್ರಗಳು ಕಾಣಲ್ಲ. ಏನು ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರೂ ನಾವು ಕೂಗಬೇಕು ಪೊಲೀಸ್ನರಿಗೆ. ನಮ್ಮ ಕೂಗು ಅವ್ರು ಕೇಳೋಸಟ್ಟಿ ಇಲ್ಲಿ ಏನು ಸಣ್ಣ ಪ್ರಾಬ್ಲಮ್ ಇದ್ರೆ ನಾವು ಸತ್ತೇ ಹೋಗ್ಬಿಡ್ತಾನೆ. ಸಮಸ್ಯೆ ಅಥವಾ ಪಿಡ್ಸ್ ಬರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಸಣ್ಣ ನಾವು ಕೂಗಿ ಶಿಳ್ಳೆ ಹೊಡೆದು ಅವ್ರು ಬರೋದ್ರೊಳಗೆ ಇಲ್ಲಿ ಏನಾದ್ರು ಏನು ಬೇಕಾರಾಗಿರ್ಬೋದು, ಏನಾಗಿರುತ್ತೆ ಅಂತ ಗೊತ್ತಾಗಲ್ಲ. ಈ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ಇಡೀ ದಿನಚರಿ? ಸರ್ ಬೆಳಿಗ್ಗೆ 6 ಗಂಟೆ 6:30 ಅನ್ಲಾಕ್ ಮಾಡ್ತಾರೆ. 6:30 ಅನ್ಲಾಕ್ ಮಾಡ್ತಾರೆ. ಎದ್ದೇಳಬೇಕು 6:30ಗೆ? ಎದ್ದೇಳಲೇಬೇಕು? ಎದ್ದಿಲ್ಲ ಅಂದ್ರೆ ಎದ್ದು ಅವಾಗೆಲ್ಲ ಇತ್ತು ಸ್ಟ್ರಿಕ್ಟು, ಈಗೇನಿಲ್ಲ. ಈಗ ಆ ಥರ ಸ್ಟ್ರಿಕ್ಟ್ ಇಲ್ಲ ಜೈಲಲ್ಲಿ. 6:30 ಎದ್ಬಿಟ್ಟು ಅವ್ರಿಗೆ ಕಾಫಿ ಮತ್ತು ಟಿಫನ್ ಕೊಡ್ತಾರೆ. ನಾವೇ ಹೋಗಿ ಇಸ್ಕೊಂಡು ಬರ್ಬೇಕು ಅಲ್ಲಿಗೆ. ಹೋಗಿ ಇಸ್ಕೊಂಡು ಬಂದು ಕಾಫಿ ಕುಡಿದು ಪ್ರತಿದಿನ ಬೇರೆ ಬೇರೆ ತಿಂಡಿ ಕೊಡ್ತಾರೆ. ಇವತ್ತು ಸೋಮವಾರ ಟೊಮಟೊ ಬಾತ್ ಕೊಡ್ತಾರೆ, ನಾಳೆ ಚಿತ್ರಾನ್ನ, ಮಂಗಳವಾರ, ಬುಧವಾರ ಅವಲಕ್ಕಿ, ಗುರುವಾರ ಪುಳಿಯೋಗರೆ, ಶುಕ್ರವಾರ ಉಪ್ಪಿಟ್ಟು, ಶನಿವಾರ ವಾಂಗಿಬಾತು, ಭಾನುವಾರ ಪಲಾವು. ಮಾಮೂಲು ಬೇರೆ ಮಧ್ಯಾಹ್ನ ಊಟ ಆದರೆ ಮುದ್ದೆ, ಅನ್ನ ಸಾರು, ಚಪಾತಿ, ಮತ್ತು ನೈಟ್ ಅದೇ ಥರ. ಯಾರೇ ಬಂದರು ಯಾರ್ಯಾದ್ರೂ ಅವರೇ, ಯಾರು ದರ್ಶನ್ ಸಾರ್ ಆದರೂ ಅದನ್ನೇ ತಿನ್ನಬೇಕು, ಯಾರು ಬಂದರೂ ನಾವಾದರೂ ಅದನ್ನೇ ತಿನ್ನಬೇಕು. ಆ ಮೆನು ಚೇಂಜ್ ಆಗಲ್ಲ ಸರ್, ಆ ಮೆನು ಚೇಂಜ್ ಆಗಲ್ಲ. 6 ಗಂಟೆಗೆ ಅನ್ಲಾಕ್ ಆದಮೇಲೆ ರೌಂಡು ಅಂತ ಬರುತ್ತೆ ಪ್ರತಿದಿನ. ಅಲ್ಲಿ ಜೈಲು ಪೊಲೀಸ್ ಅಧಿಕಾರಿಗಳು ಪ್ರತಿದಿನ ಒಂದು ರೌಂಡ್ ಬರ್ತಾರೆ. ಆಮೇಲೆ ಅಲ್ಲಿ ಕೆಲಸಗಳು ಇರ್ತವೆ ಸರ್, ಕೈಮಗ್ಗ, ಟೈಲರಿಂಗ್ ಸೆಕ್ಷನ್ನು, ಸೋಫಿನ್ ಫ್ಯಾಕ್ಟ್ರಿ, ಇಸ್ತ್ರಿ ಅಂಗಡಿ, ಜಾಡು ಫೈಲು, ಈ ಥರ ಎಲ್ಲ ಕೆಲಸಗಳು ಕೊಟ್ಟಿರ್ತಾರೆ ಬಂದಿಗಳಿಗೆ. ಅವರು ಅದೆಲ್ಲ ಕೆಲಸ ಮಾಡಿಕೊಂಡು ಅವರಿಗೆ ಕೂಲಿ ಹಣನೂ ಕೊಡ್ತಾರೆ. ಅವಾಗ 10 ರೂಪಾಯಿ ಸರ್ ನಾವು ಮಾಡಬೇಕಾದ್ರೆ. ಈಗ 526 ರೂಪಾಯಿ ಏನಾಗಿದೆ. 526 ರೂಪಾಯಿ ಕೂಲಿ ಇರುತ್ತೆ. ನೀವು ಒಟ್ಟಾರೆ ಎಷ್ಟು ತೊಗೊಂಡು ಬಂದ್ರಿ ಕೂಲಿ ಬರುವಾಗ? ಸರ್ ನಾನು ಕೂಲಿ ಹಣ ತಂದಿಲ್ಲ. ಬಟ್ ನಿಮ್ಗೆ ಎಷ್ಟು ಸಿಕ್ಕಿದ್ದು? 3,28,000 ರೂಪಾಯಿನೇ ಇರುತ್ತೆ. ನಾನು ಅದನ್ನು ದಾನ ಮಾಡಿ ಬರ್ತೀನಿ. ಯಾರಿಗೆ ದಾನ ಮಾಡಿದ್ರಿ? ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ, ಆಮೇಲೆ ಅಂಗವಿಕಲಾತ ಆಶ್ರಮಕ್ಕೆ, ಆಮೇಲೆ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ. ಅದು ನನಗನ್ಸುತ್ತೆ ಸರ್, ಯಾಕೆ ದಾನ ಮಾಡಬೇಕು ಅಂತಂದರೆ ನನಗೊಂದು ರೀತಿ ಅಪ್ಪು ಸರ್ ಸ್ಫೂರ್ತಿ. ಆಮೇಲೆ ನಾನು ಮರ್ಡರ್ ಮಾಡಿದ್ದಕ್ಕೆ ಜೈಲೊಳಗೆ ಬಂದೆ. ಆತನ ಮರ್ಡರ್ ಮಾಡಿದ್ದಕ್ಕೆ ತಾನು ನನಗೆ ಕೂಲಿ ಹಣ ಕೊಡ್ತಾ ಇರೋದು. ಅದು ನನಗೊಂಥರ ಪಾಪ ಅನಿಸುತ್ತೆ. ಅದು ಬೇಡ, ಅದನ್ನು ತಗೊಳೋದು ಬೇಡ, ಆ ದುಡ್ಡೇ ಬೇಕಾಗಿಲ್ಲ ನನಗೆ ಅಂತೇಳಿ ನಾನು ಅದನ್ನು. ಏನು ಕೂಲಿ ಕೆಲಸ ಮಾಡ್ತಿದ್ರಿ ನೀವು? ಇಗ್ನೋ ಸೆಂಟರ್ ನೋಡ್ಕೊಳ್ತಾ ಇದ್ದೆ, ಲೈಬ್ರರಿ ನೋಡ್ಕೊಳ್ತಾ ಇದ್ದೆ. ಅಲ್ಲಿ ಎಲ್ಲ ಬುಕ್ಸ್ಗಳು ವಿತರಣೆ ಮಾಡೋದು, ಪೇಪರ್ ವಿತರಣೆ ಮಾಡೋದು,
ಆಮೇಲೆ ಎಜುಕೇಷನ್ ಡ್ರಾಪ್ ಮಾಡಿರ್ತಾರಲ್ಲ ಸರ್, ಅವರಿಗೆ ನಾನು ಮತ್ತೆ ಎಜುಕೇಷನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಹಾಯ ಮಾಡೋದು. ಆಮೇಲೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿ ಮಕ್ಕಳಿಗೆ ಇಲ್ಲಿ ಬೆಂಗಳೂರಲ್ಲಿ ಜನೋದಯ ಟ್ರಸ್ಟ್ ಅಂತ ಇದೆ, ಅವ್ರ ಮೂಲಕ, ಆಮೇಲೆ ಜಿಲ್ಲಾ ಮಕ್ಕಳ ಘಟಕದಿಂದ ಅವ್ರಿಗೆ ಹಣದ ವ್ಯವಸ್ಥೆ ಮಾಡಿಸೋದು, ಸ್ಕಾಲರ್ಶಿಪ್ಪು, ಆರ್ಥಿಕ ಸಹಾಯ, ಎಲ್ಲರ ಹತ್ರ ಅಪ್ಲಿಕೇಶನ್ ತೊಗೊಳೋದು, ಅವಾಗೆಲ್ಲ ಸಂಬಂಧಪಟ್ಟ ಜಿಲ್ಲೆಗಳಿಗೆ ಕಳಿಸ್ಕೊಟ್ಟು ಅವ್ರಿಗೆ ಹಣ ಈ ಥರ ಮಾಡೋದು. ಅಂದ ಅಧಿಕಾರಿಗಳದೆಲ್ಲ. ಈ ಕೂಲಿ ಕೆಲಸ ಮುಗಿದ ಮೇಲೆ ಆಮೇಲೆ ಏನು ಕೆಲಸ ಇರ್ತಿತ್ತು? ಏನಿಲ್ಲ ಸರ್, ರೂಮಲ್ಲಿ 6 ಗಂಟೆಗೆ ಹೋಗ್ಬಿಡೋದು. 6 ಗಂಟೆ ಲಾಕ್ ಮಾಡಿಬಿಡ್ತಿದ್ರಾ? 6-6:30 ಲಾಕ್ ಮಾಡ್ತಾರೆ. ಮಾಮೂಲಿ ಟಿ ವಿ ನೋಡೋದು, ಕೇರ ಮಾಡ್ತಾರೆ, ಚೆಸ್ ಆಡ್ತಾರೆ. ಹೇಳ್ಬಾರ್ದು, ಇಸ್ಪೀಟ್ ಆಡ್ತಿರ್ತಾರೆ. ಪಚೀಸ್. ಮಲ್ಗಕ್ಕೆಲ್ಲ ಜಾಗ ಸಿಗ್ತಿತ್ತಾ ಜನರಲ್ ಬ್ಯಾರಕ್ಕಲ್ಲಿ? ಸಿಗುತ್ತೆ ಸರ್, ಅಂದರೆ ಹಳಬರಿಗೆಲ್ಲ ಅವ್ರಿಗೆ ಕಾಯಂ ಮಾಡ್ಕೊಂಡಿರ್ತಾರೆ ಜಾಗನ. ಹೊಸಬ್ರಿಗೆ ಬಂದರೆ ಸ್ವಲ್ಪ ಬಾತ್ರೂಮ್ ಹತ್ರ ಮಲಗಿಸೋದು, ಓಡಾಡೋ ರೋಡಲ್ಲಿ ಮಲಗಿಸೋದು, ಆ ಥರ ಆಗುತ್ತೆ. ಯಾರು ರಿಲೀಸ್ ಆಗೋರಿಗೆ ಅವ್ರ ಪಾಪ ಅಲ್ಲೇ ಮಲಗಬೇಕು, ಒಂದು ಹಿಂಸೆ. ಆ ಮಲಗೋ ಜಾಗನೇ ದೊಡ್ಡ ಸಮಸ್ಯೆ ಸರ್ ಜೈಲಲ್ಲಿ. ಹಾಂ, ಆ ವಿಚಾರಕ್ಕೆ ಹೊಡೆದಾಟ ಆಗುತ್ತೆ. ಯಾಕಂದರೆ ಇವ್ರ ಕಡೆ ಕಾಲು ಚಾಚಿರ್ತಾರೆ, ಅವ್ನು ಕಾಲು ಸಂದಿಲ್ಲಿ ಇವ್ನು ಮಲಗಬೇಕು, ಏನು ಸಮಸ್ಯೆ ಅದು, ಆ ವಿಚಾರಕ್ಕೆ ಜಗಳ ಆಗ್ತಿರ್ತದೆ. ಆಮೇಲೆ ಇನ್ನೊಬ್ರು ಯಾರಿಗೂ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ಇವ್ನು ಊಟ ಕದ್ಕೊಂಡು ತಿಂತಾನೆ ಅವನು. ಹೌದು ಸರ್, ಹೊಟ್ಟೆ ಹಸು, ಅವ್ರು ಕೊಡೋ ಊಟ ಹೊಟ್ಟೆ ತುಂಬಲ್ಲ ಒಂದು ಸರಿ. ಇವನು ಎತ್ತಿಟ್ಕೊಂಡಿರ್ತಾರೆ ಊಟ, ಆ ವಿಚಾರಕ್ಕೆ ಜಗಳ ಆಡೋದು. ಸಣ್ಣ ಪುಟ್ಟ ವಿಚಾರಕ್ಕೆ ಸರ್, ದೊಡ್ಡ ವಿಚಾರ ಏನಿರಲ್ಲ, ಸಣ್ಣ ಮಾತುಗಳಿಗೆ ಜಗಳ ಆಡ್ತಾರೆ. ಅವರೆಲ್ಲ ಹೊಡೆದಾಡ್ಕೊಂಡಿದ್ದು ಉದಾಹರಣೆ ಎಲ್ಲ ಇತ್ತಲ್ಲಿ ನೀವು ನೋಡ್ದಂಗೆ? ಜೋರದ ರಕ್ತ ಬರೋ ಥರ ರೀತಿಲೆಲ್ಲ ಆಗಿದೆ. ರಕ್ತ ಬರೋವರೆಗೂ ಹೊಡೆದಾಡಿದ್ದಾರೆ, ಚಾಕುಗಳು ಹಾಕಿದ್ದಾರೆ, ಆ ಥರ ಎಲ್ಲ ಆಗಿದೆ ಸರ್. ಜೈಲಲ್ಲಿ ಗಲಾಟೆಗಳಾಗ್ತವೆ. ಆದರೆ ಇಲಾಖೆ ಬೇಗ ತಡೀತದೆ ಅದನ್ನು, ದೊಡ್ಡ ಅನಾಹುತ ಆಗೋಕ್ಕೆ. ಬಳ್ಳಾರಿ ಜೈಲಲ್ಲಿ ಆಗಿದ್ದಾವೆ ಸರ್, ನಾವಿದ್ದಾಗೆಲ್ಲ ದೊಡ್ಡ ಗಲಾಟೆಗಳೆಲ್ಲ ಆಗಿದ್ದಾವೆ. ರೀಸೆಂಟಾಗೆ ಒಬ್ಬ ಕೈದಿ ಪೊಲೀಸರಿಗೆ ಚಾಕು ಹಾಕಿದ್ದಾನೆ. ರೀಸೆಂಟಾಗಿ ಒಂದು ವಾರದ ಕೆಳಗೆ. ಅಂಥದ್ದೆಲ್ಲ ಆಗುತ್ತಲ್ಲಿ. ಅಂದರೆ ಹೊಸ್ದಾಗಿ ಬಂದವ್ರಿಗೆ ಒಂಥರ ಫ್ರಸ್ಟ್ರೇಷನ್ ಆ ಥರ ಎಲ್ಲ ಇರುತ್ತೆ. ಈಗಿನ ನಾವು ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ, ಈಗ ಸೀನಿಯರ್ಸ್ ಇರ್ತಾರೆ, ಅಂದರೆ ತುಂಬ ವರ್ಷಗಳಿಂದ ಜೈಲಲ್ಲಿ ಕಲಿತಾ ಇರೋರು, ಈಗ ಹೊಸದಾಗಿ ಬಂದಾಗ ಅವರಿಗೆ ಟಾರ್ಚರ್ ಕೊಡೋದು, ರ್ಯಾಗ್ ಮಾಡೋದು ಅಂಥದ್ದೆಲ್ಲ ಆಗ್ತವೆ. ನೀವೇನಾದರೂ ಮಾಡ್ತಿದ್ರಾ? ಇಲ್ಲ, ನಾನು ಆ ಥರ ಮಾಡ್ತಿರಲಿಲ್ಲ ಸರ್. ನನಗೆ ಅಲ್ಲೇ ಬಂದಿತ್ತು, ಅಂದರೆ ಆ ಬುದ್ಧಿ ಬಂದಿತ್ತು, ಮಾಡಬಾರ್ದು ಅಂತೇಳಿ. ನಾವು ಕಾಲೇಜ್ ಓದ್ಬೇಕಾದ್ರೂ ರ್ಯಾಗಿಂಗ್ ಏನು ಮಾಡಿಲ್ಲ ನಾನು. ಅಂದರೆ ಇವ್ರನ್ನ ಒಳ್ಳೆ ದಾರಿಗೆ ತರಬೇಕು, ನಾನು ಒಳ್ಳೆ ದಾರಿಲಿ ನಡೆದು ಅವ್ರನ್ನ ಒಳ್ಳೆ ದಾರಿಗೆ ತರಬೇಕು ಅಂತಂದು ನಮಗೆ ಬುದ್ಧಿ ಕಲಿಸಿದ್ದು, ನನಗೆ ಎಲ್ಲ ಪಾಠ ಮಾಡಿದ್ದು ನನ್ನ ದೇವರು ರಂಗನಾಥ್ ಸರ್. ಸೂಪರ್ಡೆಂಟ್ ರಂಗನಾಥ್ ಸರ್. ಆಮೇಲೆ ಸಹಾಯಕ ಅಧೀಕ್ಷಕರಾದ ಅಂಬರೀಷ್ ಸರ್, ಅವರಿಬ್ಬರು ನನಗೆ ದೇವರೇ ಸರ್. ಆಮೇಲೆ ಅವರು ತುಂಬ ಒಳ್ಳೇದು ಮಾಡಿ ಸರ್. ಎಷ್ಟು ಒಳ್ಳೇದು ಮಾಡಿದ್ದಾರೆ ರಂಗನಾಥ್ ಸರ್ ಅಂತಂದರೆ, ಬಂದಿಗಳಿಗೆ ಭಾಳ ಒಳ್ಳೇದು ಮಾಡಿದ್ದಾರೆ. ಇಲ್ಲ, ನಂದು ದೊಡ್ಡ ಕೇಸ್ ಅಲ್ಲ ಸರ್, ಅದಕ್ಕೆ ಸ್ವಲ್ಪ ಭಯ ಇರ್ತಿತ್ತು. ಕೇಸ್ ದೊಡ್ಡದಲ್ವಾ, ಹಾಗಾಗಿ ಆ ಥರ ಯಾರನ್ನು ಮಾಡಿಲ್ಲ ನನಗೆ. ಜೊತೆಗೆ ಸಿಟ್ಟು ಬೇರೆ ಇರ್ತಿತ್ತು ನಿಮಗೆ? ಕೋಪ ಜಾಸ್ತಿ. ಆ ಥರ ನನಗೇನಾಗಿಲ್ಲ ಸರ್. ಈಗ ನಾವು ಸಿನಿಮಾದಲ್ಲಿ ನೋಡ್ತಿರ್ತೀವಿ, ಸ್ವಲ್ಪ ದೊಡ್ಡ ರೌಡಿ ಶೀಟರ್ಗಳೆಲ್ಲ ಅವ್ರದ್ದೇ ಒಂದು ಗ್ಯಾಂಗ್ ಕಟ್ಕೊಂಡಿರ್ತಾರೆ, ಆ ಥರದಲ್ಲಿ ಇರುತ್ತಾ? ಒಬ್ರಿಗೆ ಕಾಲು ಒತ್ತೋದು, ಅವ್ರಿಗೆ ಸೇವೆ ಮಾಡೋದು, ಆ ಥರ ಎಲ್ಲ ಇರುತ್ತೆ. ಆ ಥರದೆಲ್ಲ ನೋಡಿದ್ರಿ ನೀವು? ಇವನ್ ಗುದ ಸಂಭೋಗನೂ ಮಾಡ್ತಾರೆ. ಗುದ ಸಂಭೋಗ.